ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ನಾನು ಮಾಡ್ತಾ ಇರೋ ಬಾಡಿ ರೀಕಂಪೋಸಿಷನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋಣ ಅಂತ. ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಿರೋ ವಿಷಯಗಳು ಅಂದರೆ ಬಾಡಿ ರೀಕಂಪೋಸಿಷನ್ ಅಂದರೆ ಬಾಡಿ ರೀಕಂಪೋಸಿಷನ್ ಮಾಡೋದ್ರಿಂದ ಏನಾಗುತ್ತೆ, ಯಾವ್ಯಾವ ವರ್ಕೌಟ್ಸ್ನ ಎಷ್ಟೆಷ್ಟು ದಿನ ಮಾಡಬೇಕು, ಕೊನೆಯಲ್ಲಿ ಈ ವರ್ಕೌಟ್ಸ್ನ ಯಾರ್ಯಾರು ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸೊ ಮೊದಲಿಗೆ ಬಾಡಿ ರೀಕಂಪೋಸಿಷನ್ ಅಂದರೆ ಏನು? ಬಾಡಿ ರೀಕಂಪೋಸಿಷನ್ ಅಂದರೆ ಫ್ಯಾಟ್ ಲೂಸ್ ಮಾಡೋದ್ರ ಜೊತೆ ಮಸಲ್ ಗೇನ್ ಮಾಡೋದು. ಇವಾಗ ನಿಮ್ಮ ಹೊಟ್ಟೆ ಇದೆ, ಇಲ್ಲಿ ನಿಮ್ಮ ಹೊಟ್ಟೆ ಪೂರ್ತಿ ಮುಂದೆ ಬಂದಿದೆ, ಬೊಜ್ಜು ಬಂದಿದೆ ಮುಂದೆ. ಆ ಹೊಟ್ಟೆ ಕರಗಿಸೋದ್ರ ಜೊತೆ ನಿಮ್ಮ ಶೋಲ್ಡರ್ಸ್ಗಳು, ನಿಮ್ಮ ಚೆಸ್ಟು, ನಿಮ್ಮ ಲೆಗ್ಸು, ಇಲ್ಲೆಲ್ಲ ಮಸಲ್ ಗೇನ್ ಮಾಡಬೇಕು. ಈ ಫ್ಯಾಟ್ನ ಕರಗಿಸೋದ್ರ ಜೊತೆ ಅಲ್ಲೆಲ್ಲ ಮಸಲ್ ಗೇನ್ ಮಾಡೋದು, ಇದನ್ನು ಬಾಡಿ ರೀಕಂಪೋಸಿಷನ್ ಅಂತ ಹೇಳ್ತಾರೆ. ಈ ಬಾಡಿ ರೀಕಂಪೋಸಿಷನ್ ಮಾಡೋದ್ರಿಂದ ಏನಾಗುತ್ತೆ? ಆಗಲೇ ಹೇಳಿದಾಗೆ ಒಂದು ಎಕ್ಸಾಂಪಲ್ಗೆ, ನಿಮ್ಮ ಹೊಟ್ಟೆ ಇವಾಗ ದಪ್ಪ ಇದೆ, ಬೊಜ್ಜು ಬಂದಿದೆ. ನಿಮ್ಮ ಹೊಟ್ಟೆ ಕಂಪೇರ್ ಮಾಡಿದ್ರೆ ನಿಮ್ಮ ಕೈ ಕಾಲುಗಳು ಚಿಕ್ಕದಾಗಿ ಕಾಣಿಸ್ತವೆ, ರೈಟ್? ಹಾಗೆ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರು ಕೂಡ ಕೈಗಳು ನೋವು ಬರ್ತವೆ, ಕಾಲುಗಳು ನೋವು ಬರ್ತವೆ. ಸೊ ಈ ಬಾಡಿ ರೀಕಂಪೋಸಿಷನ್ ಮಾಡೋದ್ರಿಂದ ನಿಮ್ಮ ದೇಹದ ಬೊಜ್ಜು ಕರಗೋದ್ರ ಜೊತೆ ನಿಮ್ಮ ಮಸಲ್ಗಳು, ನಿಮ್ಮ ಕೈ ಕಾಲುಗಳ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೆ ಇದನ್ನು ಫುಲ್ ಬಾಡಿ ವರ್ಕೌಟ್ ಆಗಿರುತ್ತೆ. ಯಾವುದೋ ಒಂದು ಕಾಲು, ಕೈ, ಹೊಟ್ಟೆ ಅಂತ ಯಾವುದನ್ನು ನೋಡಲ್ಲ, ಎಲ್ಲದನ್ನೂ ಕೂಡ ಎಲ್ಲ ಬಾಡಿ ಪಾರ್ಟ್ಸ್ನ ಈ ಬಾಡಿ ರೀಕಂಪೋಸಿಷನಲ್ಲಿ ಕವರ್ ಮಾಡ್ತೀವಿ. ಯೂಶ್ವಲ್ ಆಗಿ ಬಾಡಿ ರೀಕಂಪೋಸಿಷನ್ ಮಾಡಿ ಒಳ್ಳೆ ರಿಸಲ್ಟ್ ಬರಬೇಕು ಅಂದರೆ ಮಿನಿಮಮ್ 2ರಿಂದ 3 ತಿಂಗಳು ಮಾಡಲೇಬೇಕು. ನಾನು 30 ದಿನ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು ಇದಕ್ಕಿಂತ 2 ತಿಂಗಳು ಮುಂಚೆಯಿಂದನೇ ಈ ಬೇರೆ ಥರ ವರ್ಕೌಟ್ಸ್ ಮಾಡ್ತಾನೆ ಇದ್ದೀನಿ. ನಂದು ಲೀನ್ ಫಿಸಿಕ್ ಇದೆ. ಈಗ ನಾನಾದರೂ ದಪ್ಪ ಇದ್ದೀನಿ ಅಂತ ಹೇಳಿದ್ರೆ ನಾನು 3 ತಿಂಗಳು ಮಾಡ್ಬೋದಾಗಿತ್ತು, ಇಲ್ಲ 5 ತಿಂಗಳು ಮಾಡ್ಬೋದಾಗಿತ್ತು. ಇಲ್ಲ ನಂದು ಫ್ಯಾಟ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನಾನು ಅದನ್ನು ಮಾಡ್ಬೋದಾಗಿತ್ತು. ಸೊ ನೀವು ಇವಾಗ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಮಿನಿಮಮ್ 2 to 3 ಮಂತ್ಸ್ ಮಾಡಿ ಒಳ್ಳೆ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಯಾವ್ಯಾವ ವರ್ಕೌಟ್ಸ್ನ ಎಷ್ಟೆಷ್ಟು ದಿನ ಮಾಡಬೇಕು? ನಾನು ಮಾಡ್ತಿರೋ ವರ್ಕೌಟ್ಸು ವಾರದಲ್ಲಿ 6 ದಿನ ಮಾಡಬೇಕು. ಮಧ್ಯದಲ್ಲಿ 1 ದಿನ ರೆಸ್ಟ್ ಇರುತ್ತೆ. ಮೊದಲು 3 ದಿನ ಯಾವ ವರ್ಕೌಟ್ಸ್ನ ಮಾಡಿರ್ತೀರಾ ಅದೇ ಸೇಮ್ ವರ್ಕೌಟ್ಸ್ನ ನೆಕ್ಸ್ಟ್ 3 ದಿನ ಮಾಡ್ತೀರಾ. ಸೊ ಮಧ್ಯದಲ್ಲಿ ಒಂದು ರೆಸ್ಟ್ ಡೇ ಇರುತ್ತೆ. ಫಸ್ಟ್ ಡೇ 8 ವರ್ಕೌಟ್ಸ್ ಇರುತ್ತೆ. ಸೊ ಟೋಟಲ್ ಆಗಿ 24 ವರ್ಕೌಟ್ಸ್ ಇದೆ. 3 ದಿನಕ್ಕೆ 24, ಮಧ್ಯದಲ್ಲಿ ಒಂದು ರೆಸ್ಟ್ ಡೇ, ನೆಕ್ಸ್ಟ್ 3 ದಿನದಲ್ಲಿ 24 ವರ್ಕೌಟ್ಸು. ಅದಾದಮೇಲೆ ಈ ರೀತಿಯೇ 2-3 ಮಂತ್ಸ್ ಇದನ್ನು ಕಂಟಿನ್ಯೂ ಮಾಡಿ. ನಾನು ಹೇಳ್ತಾ ಇರೋ 24 ವರ್ಕೌಟ್ಸ್ಗೂ ಕೂಡ ಯಾವುದೇ ರೀತಿ ಜಿಮ್ ಎಕ್ವಿಪ್ಮೆಂಟ್ನ ಅವಶ್ಯಕತೆಯೇ ಇಲ್ಲ, ನೀವು ಮನೇಲಿ ಇದ್ಕೊಂಡೇ ಮಾಡ್ಬೋದು. ಸೊ ಮೊದಲನೇ ದಿನ ಮಾಡೋ ಎಕ್ಸಸೈಸ್ಗಳು, ಮೊದಲನೇದು ಪುಷಪ್. ಪುಷಪ್ ಹೇಗೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಎರಡನೇದು ಪೈಕ್ ಪುಷಪ್. ಇದನ್ನು ಹೊಟ್ಟೆ ಬಂದಿರೋರು, ಸ್ವಲ್ಪ ದಪ್ಪ ಇರೋರು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಕಷ್ಟ ಇರುತ್ತೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು. ಒಂದು 2-3 ವಾರ ಆದಮೇಲೆ ಇದನ್ನು ಮಾಡೋದು ಈಸಿ ಆಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ದೂರದಿಂದ ನಿಂತ್ಕೊಂಡು ಟ್ರೈ ಮಾಡಿ. ಇನ್ನು 3ನೇ ವರ್ಕೌಟು ಡಿಕ್ಲೈನ್ ಪುಷಪ್. ನಿಮ್ಮಲ್ಲಿ ಯಾವ್ದಾದ್ರು ಚೇರ್ ಇದ್ದರೆ, ಟೇಬಲ್ ಇದ್ದರೆ, ಟೇಬಲ್ ಮೇಲೆ ನಿಮ್ಮ ಕಾಲುಗಳನ್ನ ಈ ಥರ ಇಟ್ಟು ಮುಂದೆ ನಿಮ್ಮ ಕೈಗಳ ಮೇಲೆ ನಿಮ್ಮ ಬಾಡಿ ವೆಯ್ಟ್ ಇರಬೇಕು. ಅದಾದಮೇಲೆ ಪುಷಪ್ ಮಾಡೋದು. ಸೊ ಇದನ್ನು ಡಿಕ್ಲೈನ್ ಪುಷಪ್ ಅಂತ ಹೇಳ್ತಾರೆ. ಅದಾದಮೇಲೆ ಡೈಮಂಡ್ ಪುಷಪ್. ಡೈಮಂಡ್ ಪುಷಪ್ ಮಾಡೋದು ತುಂಬಾ ಡಿಫಿಕಲ್ಟ್ ಇದೆ. ನೀವು ಯಾವಾಗ ನಾರ್ಮಲ್ ಪುಷಪ್ 8ರಿಂದ 10 ನಾರ್ಮಲ್ ಪುಷಪ್ನ ಒಂದು ಸೆಟ್ಟಲ್ಲಿ ಮಾಡ್ತಿರೋ ಆಗ ಈ ನೀವು ಡೈಮಂಡ್ ಪುಷಪ್ನ ನೀವು 2ರಿಂದ 3 ಮಾಡ್ಬೋದು. ಆದರೆ ಟ್ರೈ ಮಾಡಿ, ಇಲ್ಲ ಅಂದರೆ 2-3 ವಾರ ಆದಮೇಲೆ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಐದನೇ ವರ್ಕೌಟು ಬ್ಯಾಕ್ ಪ್ಯಾಕ್ ಓವರ್ ಹೆಡ್ ಪ್ರೆಸ್. ಸೊ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ, ಆ ಥರ ನಿಮ್ಮಲ್ಲಿ ಯಾವ್ದಾದ್ರು ತೂಕ ಇರೋ ವಸ್ತುನ ತೊಗೊಳ್ಳಿ, ಇಲ್ಲ ಯಾವ್ದಾದ್ರು ಒಂದು ಬ್ಯಾಗ್ನ ತೊಗೊಳ್ಳಿ, ಅದರೊಳಗೆಲ್ಲ ಬುಕ್ಸ್ನ ತುಂಬಿ, ಏನಾದರೂ ತೂಕ ಇರೋ ಸಾಮಾನ ತುಂಬಿ ಅದನ್ನು ಈ ರೀತಿ ವಿಡಿಯೋದಲ್ಲಿ ತೋರಿಸ್ತಿದ್ದಿಲ್ಲ ಆ ಥರ ಮಾಡಿ. ಸೊ ಈ 5 ವರ್ಕೌಟ್ಸ್ಗಳು ನಿಮ್ಮ ಬೈಸೆಪ್ಸು, ಶೋಲ್ಡರ್ಸು ಮತ್ತು ಟ್ರೈಸೆಪ್ಸ್ ಮೇಲೆ ಕೆಲಸ ಮಾಡುತ್ತೆ, ಹೆಲ್ಪ್ ಆಗುತ್ತೆ. ಇನ್ನು ನೆಕ್ಸ್ಟ್ 3 ವರ್ಕೌಟ್ಸ್ಗಳು ನಿಮ್ಮ ಹೊಟ್ಟೆ ಮತ್ತು ಕೋರ್ ಅಂದರೆ ಸೊಂಟ, ಅದ್ರ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಇದರಲ್ಲಿ ಮೊದಲನೇದು ವಿಎಪ್ಸ್. ಒಂದು ಮ್ಯಾಟ್ ತಗೊಳ್ಳಿ, ಇಲ್ಲ ಒಂದು ಚಾಪೆ ಇದ್ರೆ ಚಾಪೆ ಹಾಸ್ಕೊಳ್ಳಿ. ನೆಕ್ಸ್ಟ್ ರಿವರ್ಸ್ ಕ್ರಂಚಸ್. ನೆಕ್ಸ್ಟ್ 3ನೇದು ಫ್ಲಟರ್ ಕಿಕ್ಸ್. ಸೊ ಟೋಟಲ್ ಆಗಿ 8 ಎಕ್ಸಸೈಸ್ ಆಯಿತು ಮೊದಲನೇ ದಿನಕ್ಕೆ.